ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ಲೇಪಾಕ್ಷಿ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಶ್ರೀ ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ. 1 ನಯಾ ಪೈಸೆ ಕಮಿಷನ್ ಪಡೆದಿಲ್ಲ, ಸಾಬೀತುಪಡಿಸಿದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ. ಸಂಸದ ಮುನಿಸ್ವಾಮಿ ಸವಾಲ್. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ನಾಡಿನಾದ್ಯಂತ ಹರಿದು ಬಂದ ಸಹಸ್ರಾರು ಭಕ್ತರು. ದೇವಾಲಯದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್. ಐತಿಹಾಸಿಕ ಕ್ಷೇತ್ರ ಗಡಿದಂನಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕಸ ಕಡ್ಡಿ ತೆಗೆದು ನೀರು ಹಾಕಿ ಶುದ್ಧೀಕರಣ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ರ್ಯಾಂಪ್ ವಾಕ್, ಜಾನುವಾರುಗಳ ಮೇಲೆ ಹೂಮಳೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಗಡಿ ಬಾಗೇಪಲ್ಲಿ ತಾಲೂಕಿಗೆ ಹೊಂದಿಕೊಂಡಂತಿರುವ ಆಂಧ್ರ ಪ್ರದೇಶದ ಇತಿಹಾಸ ಪ್ರಸಿದ್ಧ ಲೇಪಾಕ್ಷಿ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಮೃತೆ ಸತ್ಯೇ ಪ್ರತಿಷ್ಠಿತ ಸರ್ವಜಿತುಂ ಮೇ ಗೋಪಾಯ ರಸವನ್ನಮಿಹಾಯೋಷಿ ತತನೋ ಅವಿಷನ್ನಃ ಪಿತಂ ಕೃಣು ಶಗ್ಗಸ್ಯ ಪಶೂನ್ಮೇ ಗೋಪಾಯ ದ್ವಿಪಾದೋ ಯೇ ಚತುಷ್ಪದಃ ಅಷ್ಟಾಶಭಾಶ್ಚೈಯಾಗ್ನೇ. ಲೇಪಾಕ್ಷಿ ವೀರಭದ್ರ ಸ್ವಾಮಿ ದೇವಾಲಯ ಒಂದು ಪುರಾತನವಾದ ಐತಿಹಾಸಿಕ ಮಹತ್ವವುಳ್ಳ ದೇವಾಲಯವಾಗಿದ್ದು, ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತಿರುವ ಬಾಗೇಪಲ್ಲಿ ತಾಲೂಕಿನ ಗಡಿಯಲ್ಲಿ ಬರುವ ಆಂಧ್ರ ಪ್ರದೇಶದ ಹಿಂದೂಪುರ ತಾಲೂಕಿಗೆ ಸೇರಿದ ಈ ದೇವಾಲಯಕ್ಕೆ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಭಕ್ತರನ್ನು ಹೆಚ್ಚು ತನ್ನತ್ತ ಸೆಳೆಯುವ ಈ ದೇವಾಲಯ ವಾಸ್ತುಶಿಲ್ಪ ಕಲೆಯಿಂದ ಕೂಡಿದೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠೆ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದೊಂದು ವಾರದಿಂದ ವ್ರತ ಆಚರಣೆ ಮಾಡುತ್ತಿದ್ದು, ದೇಗುಲಗಳನ್ನು ಸುತ್ತುತ್ತಿದ್ದಾರೆ. ಅದರ ಭಾಗವಾಗಿಯೇ ಇಂದು ಮಂಗಳವಾರ ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ವೀರಭದ್ರ ಸ್ವಾಮಿಗೆ ಮಂಗಳ ಆರತಿಯನ್ನು ಮಾಡಿ ಕೆಲ ಸಮಯ ಭಜನೆ ಮಾಡಿದರು. ಮೋದಿ ಅವರು 2 ದಿನಗಳ ಕಾಲ ಆಂಧ್ರ ಪ್ರದೇಶ ಹಾಗೂ ಕೇರಳ ಪ್ರವಾಸದಲ್ಲಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ನ ಅಂತಾರಾಷ್ಟ್ರೀಯ ಹಡಗು ದುರಸ್ತಿ ಘಟಕ ಮತ್ತು ನ್ಯೂ ಡ್ರೈ ಡಾಕ್ ಸೇರಿದಂತೆ ಅನೇಕ ಅಭಿವೃದ್ಧಿಪರ ಯೋಜನೆಗಳಿಗೆ ಮೋದಿ ಅವರು ಚಾಲನೆ ನೀಡಲಿದ್ದಾರೆ. ಬುಧವಾರ ಕೇರಳಕ್ಕೆ ತೆರಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಗುರುವಾಯೂರು ಮತ್ತು ತ್ರಿಪಯಾರ್ ಶ್ರೀರಾಮಸ್ವಾಮಿ ದೇಗುಲಗಳಿಗೆ ಭೇಟಿ ನೀಡಲಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ನಾಲ್ಕು ಮುಕ್ಕಾಲು ವರ್ಷಗಳ ಕಾಲ ಸಂಸದರಾಗಿ ಕೋಲಾರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದು, ಒಂದೇ ಒಂದು ಪೈಸೆ ಯಾವುದೇ ಅಧಿಕಾರಿಗಳಿಂದ ಕಮಿಷನ್ ಪಡೆದಿಲ್ಲ. ಸಾಬೀತು ಮಾಡಿದ್ದೇ ಆದರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಸಂಸದ ಎಸ್ ಮುನಿಸ್ವಾಮಿ ಸವಾಲ್ ಹಾಕಿದ್ದಾರೆ. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಸುಮಾರು 10 ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಿದ್ದಾರೆ.
ಸಂಸದರಾಗಿ ತಾವು ಸಹ ಮೋದಿಯವರ ದಾರಿಯಲ್ಲಿ ಸಾಗಿದ್ದು ಭ್ರಷ್ಟಾಚಾರದಿಂದ ದೂರ ಉಳಿದು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮ ವಹಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕರ್ಮ ಯೋಜನೆಯಲ್ಲಿ ವಿವಿಧ ಸಮುದಾಯಗಳಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಿದ್ದು ಸದುಪಯೋಗಕ್ಕೆ ಮುಂದಾಗಿ ಎಂದರು. ಅಧಿಕಾರಿಗಳು ಏನು ಸನ್ಮಾನ್ಯ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಯಾರ್ಯಾರು ಫಲಾನುಭವಿಗಳಿದ್ದಾರೋ ಅವ್ರನ್ನ ಕರ್ಸ್ಕೊಂಡ್ಬಂದು ಇಲ್ಲಿ ಕೂರಿಸ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ಇಲ್ಲ, ನಾವು ಭ್ರಷ್ಟಾಚಾರ ಇಲ್ಲ, ನೀವು ಭ್ರಷ್ಟಾಚಾರಿಗಳಾಗ್ಬೋದು, ಯಾರಾದ್ರೂ ಒಂದೇ ಒಂದು ಸಿಂಗಲ್ ಪೈಸಾ MP ಭ್ರಷ್ಟ ಅದು ಇದು ಕಮಿಷನ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಅವತ್ತೇ ರಿಸೈನ್ ಕೊಟ್ಬಿಡ್ತೀವಿ. ನಾವು ಏನೇಳಿ ರಿಸೈನ್ ಕೊಟ್ಟು ಜೋರಾಗಿ ಮಾತಾಡ್ಬೋದು, ಜೋರಾಗಿ ಮಾತಾಡ್ತೀವಿ. ಅದರಲ್ಲಿ ಸತ್ಯ ಏನಿದೆ ಅದರಲ್ಲಿ ಹೇಳೋದಕ್ಕೆ ಯಾರಿಗೂ ಭಯಗೆ ಏನು ಬೀಳತ್ತದೇನಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಕಸ ಇಟ್ಟ ಗಾಡಿಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಬಿಜೆಪಿ ಮುಖಂಡರಾದ HM ತಿಮ್ಮರಾಯಪ್ಪ, ಅಪ್ಪಿ ನಾರಾಯಣಸ್ವಾಮಿ, DA ಡಾಕ್ಟರ್ ಜಗದೀಶ್, ನಗರಸಭೆ ಆಯುಕ್ತ ಶಿವಾನಂದ ಇತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇಂದು ಅದ್ದೂರಿಯಾಗಿ ಬ್ರಹ್ಮ ರಥೋತ್ಸವ ನಡೆಯಿತು. ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇದೇ ರಥೋತ್ಸವದ ವೇಳೆ ಕೂದಲೆಳೆಯ ಅಂತರದಲ್ಲಿ ಅನಾಹುತ ತಪ್ಪಿ ಭಕ್ತರ ಆತಂಕವನ್ನ ದೂರ ಮಾಡಿತು. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಹಾಗೂ ನಾಗಾರಾಧನೆಯ ಕ್ಷೇತ್ರ. ಇಂದು ಮಧ್ಯಾಹ್ನ 12:15ರಿಂದ 12:30ಕ್ಕೆ ಸಲ್ಲುವ ಶುಭಮೇಷ ಲಗ್ನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವ ನೆರವೇರಿತು. ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದರು. ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು ರಥಕ್ಕೆ ಹೂವು, ದವನ ಮತ್ತು ಬಾಳೆಹಣ್ಣು ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ರಥೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪ ಮತ್ತು ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ, ಘಾಟಿ ದೇವಸ್ಥಾನಕ್ಕೆ ಉತ್ತಮ ಆದಾಯ ಬರುತ್ತಿದೆ. ಇಂತಹ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಈ ಕಾರಣಕ್ಕಾಗಿಯೇ ಮುಜರಾಯಿ ಸಚಿವರನ್ನ ರಥೋತ್ಸವಕ್ಕೆ ಆಹ್ವಾನಿಸಲಾಗಿತ್ತು. ಈ ಸಮಯದಲ್ಲಿ ಸಚಿವರೊಂದಿಗೆ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಾಯಿತು. ಅವರು ಸಹ ಸ್ಪಂದಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೊಂದು ಸಭೆಯನ್ನ ಘಾಟಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದರು. ದೇವಸ್ಥಾನ ಕೆಲಸ ಬಹಳ ಚೆನ್ನಾಗಾಯಿತು. ಮುಜರಾಯಿ ಮಂತ್ರಿಗಳು ಬಂದಿದ್ದರಿಂದ ಇಲ್ಲಿ ಸಂಪೂರ್ಣವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಯೋಚನೆ ಮಾಡಿದ್ದಾರೆ. ಇಲ್ಲಿ ಭಾಳ ಒಳ್ಳೆಯ ಆದಾಯ ಬರ್ತಾ ಇದೆ. ಇದಕ್ಕೆ ಬೇಕಾಗಿರೋ ಸೌಲಭ್ಯಗಳನ್ನು ಮಾಡೋದು, ಇನ್ನೂ ಭೋಜನ ಶಾಲೆಗಳನ್ನು ಕಟ್ಟಬೇಕು, ಹಲವಾರು ಕಾರ್ಯಕ್ರಮಗಳಿವೆ. ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಸಂಪೂರ್ಣವಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀವಿ. ಅದಕ್ಕೆ ಅವ್ರನ್ನ ಖುದ್ದು ಪರಿಶೀಲನೆ ಮಾಡಲಿ ಅಂತ ಕರೆದಿದ್ದೀವಿ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತೊಂದು ಮೀಟಿಂಗಲ್ಲಿ ಕುಂತು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಅದನ್ನು ತೀರ್ಮಾನ ಮಾಡ್ತೀವಿ. ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಗುಂಪೊಂದು ರಥದ ಹಗ್ಗವನ್ನ ಎಳೆಯುತ್ತಿದ್ದರು. ಈ ವೇಳೆ ಅವರೆಲ್ಲ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ತಕ್ಷಣವೇ ಅಲ್ಲಿದ್ದ ಪತ್ರಕರ್ತರಾದ ಶಿವರಾಜ ನೇಸರ ಮತ್ತು ಕೆಲವರು ಕೆಳಗೆ ಬಿದ್ದವರನ್ನ ಅಲ್ಲಿಂದ ಹೊರಗೆ ಎಳೆದಿದ್ದಾರೆ. ಒಂದು ಕ್ಷಣ ಯಾಮಾರಿದ್ರೂ ಕೆಳಗೆ ಬಿದ್ದವರ ಮೇಲೆ ರಥ ಸಾಗಿ ದುರಂತವೇ ಸಂಭವಿಸುತ್ತಿತ್ತು. ಕೂದಲೆಳೆಯ ಅಂತರದಲ್ಲಿ ಅನಾಹುತ ತಪ್ಪಿ ಎಲ್ಲರ ಆತಂಕವನ್ನ ದೂರ ಮಾಡಿದ. ಘಟನೆ ನಂತರ ಪೊಲೀಸರು ಮತ್ತಷ್ಟು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದಂತೆ ನೋಡಿಕೊಂಡಿದ್ದಾರೆ. ರಥೋತ್ಸವ ಎಳೆದ್ರು. ಎಳೆದು ಒಂದು 2 ನಿಮಿಷ 1 ನಿಮಿಷ ಅಷ್ಟೊತ್ತಿಗೆ ಎಳೆದಾಗ ಅಲ್ಲೇ ಹತ್ತಿರದಲ್ಲಿದ್ದಂಥ ಅವರು ಎಳಿತಿದ್ದಂಥ ಒಂದು 3 ರಿಂದ 4 ಜನ ಹೆಣ್ಮಕ್ಳು ಮತ್ತು ಹೆಂಗಸರು ಮತ್ತು ಒಂದು 3 ಜನ ಗಂಡಸರು ಏನು ಆಯ ತಪ್ಪಿ ಕೆಳಗಡೆ ಬಿದ್ದರು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ನಮ್ಮ DYSP ಸರ್ ಅವರು ಸಮಯ ಪ್ರಜ್ಞೆ ಮತ್ತು ನಾನು ಅಲ್ಲೇ ಹತ್ತಿರದಲ್ಲಿರೋದ್ರಿಂದ ಅವ್ರು ಬಿದ್ದಿದ್ದು ನೋಡಿ ರಥದ ಚಕ್ರ ಅವ್ರ ಮೇಲೆ ಹರಿಯುತ್ತೆ ಅಂತ ಸಮಯ ಪ್ರಜ್ಞೆ ಮೇರೆದು ಅವ್ರನ್ನ ಎತ್ತಿ ಸ್ವಲ್ಪ ಸೈಡಿಗೆ ತಳ್ಳಿದ್ರಿಂದ ಅವ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುರುಪ್ರಸಾದ್, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ನಾಗನಾಗಂ ಆಶ್ರಯೇಹಂ ನಾಗನಾಗಂ ನಾಗನಾಗಂ
ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಬಿಜೆಪಿ ತಾಲೂಕು ಮಂಡಲದ ವತಿಯಿಂದ ಮಂಗಳವಾರ ಬಾಗೇಪಲ್ಲಿ ತಾಲೂಕಿನ ಐತಿಹಾಸಿಕ ದೇವರಗುಡಿಪಲ್ಲಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಒಳಗೆ ಹೊರಗೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ನೀರು ಹಾಕಿ ಸ್ವಚ್ಛತೆ ಮಾಡುವ ಮೂಲಕ ಚಾಲನೆ ನೀಡಿದರು. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಸೇರಿದಂತೆ ಬಿಜೆಪಿ ಮಂಡಲ ಅಧ್ಯಕ್ಷರು, ಪದಾಧಿಕಾರಿಗಳು ಬಾಗೇಪಲ್ಲಿಯ ಐತಿಹಾಸಿಕ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮುಂಭಾಗದ ರಸ್ತೆಗಳಲ್ಲಿ ಪೊರಕೆ ಹಿಡಿದು ಕಸ ಕಡ್ಡಿಗಳ ರಾಶಿಗಳನ್ನು ಸ್ವಚ್ಛತೆ ಮಾಡಿದ್ರು. ನಂತರ ದೇವಾಲಯದ ಮೆಟ್ಟಿಲುಗಳಿಗೆ ನೀರು ಹಾಕಿ ಶುದ್ಧೀಕರಣ ಮಾಡಿದ್ರು. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಭಾರತದ ಇತಿಹಾಸದ 500 ವರ್ಷಗಳ ಹೋರಾಟದ ಪ್ರತಿಫಲದಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾಪನೆ ಕಾರ್ಯವನ್ನು ಜನವರಿ 22ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಪ್ರತಿಷ್ಠಾಪನೆಯ ಅಂಗವಾಗಿ ದೇವಾಲಯಗಳ ಸ್ವಚ್ಛತೆಗೆ ಪ್ರಧಾನಮಂತ್ರಿಗಳು ಕರೆ ನೀಡಿರುವುದರಿಂದ ತಾಲೂಕಿನ ಐತಿಹಾಸಿಕ ಗಡಿದಂ ದೇವಾಲಯದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಇವತ್ತು ಎಲ್ಲ ರೀತಿಯ ಶುಚಿಯನ್ನು ಮಾಡುವಂಥದ್ದು ಇವತ್ತಿಂದನೇ ಪ್ರಾರಂಭ ಆಗಬೇಕು ಅಂತ ಚಾಲನೆಯನ್ನು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಎಷ್ಟು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕೂಡ ಹೋಗಿ ಮಾನ್ಯ ನರೇಂದ್ರ ಮೋದಿಯವರ ಕರೆಗೆ ಹೋಗ್ಬಿಟ್ಟು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಗೆ ನಮ್ಮೆಲ್ಲ ಬಯಲುಸೀಮೆ ಜಿಲ್ಲೆಗಳು ಈ ಭಾಗದಲ್ಲಿ ವಿಶೇಷವಾಗಿ ನಾವು ಸ್ಪಂದಿಸ್ತೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಶ್ರೀರಾಮ ಪ್ರಭುವಿನ ಬಗ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ನಂಬಿಕೆ, ವಿಶ್ವಾಸ, ಇದ್ರ ಮೂಲಕ ನಾವು ತೋರಿಸುವಂಥ ಕೆಲಸ ನಾವು ಮಾಡ್ತೀವಿ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಒಕ್ಕಲಿಗರ ಸಂಘದ ನಿರ್ದೇಶಕ ಕೋನಪ್ರೆಡ್ಡಿ, ಬಾಗೇಪಲ್ಲಿ ಬಿಜೆಪಿ ಮಂಡಳಾಧ್ಯಕ್ಷ ಆರ್ ಪ್ರತಾಪ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜಾನುವಾರುಗಳನ್ನ ರ್ಯಾಂಪ್ ವಾಕ್ ಮಾಡಿಸಲಾಯಿತು. ಸ್ಟೇಜ್ ಮೇಲೆ ಹಸು ಎತ್ತುಗಳ ಜೊತೆ ಮಾಲೀಕರು ರ್ಯಾಂಪ್ ವಾಕ್ ಮಾಡಿ ಫುಲ್ ಖುಷ್ ಆದರು. ರ್ಯಾಂಪ್ ವಾಕ್ ನಂತರ ಜಾನುವಾರುಗಳಿಗೆ ಹೂಮಳೆ ಸುರಿಸಿ ಶಾಲು ಹಾಕಿ ಸನ್ಮಾನಿಸಲಾಯಿತು. ಹೊಸಕೋಟೆ ನಗರದ ಚೆನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ರ್ಯಾಂಪ್ ವಾಕ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರ್ಯಾಂಪ್ ವಾಕ್ ಫ್ಯಾಷನ್ ಶೋಗೆ ಭಾಗವಹಿಸಿದ ಮಾಲೀಕರಿಗೆ ಭೂಸ, ಕಬ್ಬು, ಮೇವು ವಿತರಣೆ ಮಾಡಲಾಯಿತು. ಜಾನುವಾರುಗಳ ರ್ಯಾಂಪ್ ವಾಕ್ ನೋಡಲು ಜನರು ಮುಗಿಬಿದ್ದು ಸೇರಿದ್ದರು. ಗುಂಪು ಗುಂಪಾಗಿ ಕುಟುಂಬ ಸಮೇತ ರ್ಯಾಂಪ್ ವಾಕ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀಕ್ಷಣೆ ಮಾಡಿದರು. ಎತ್ತಿನ
ಬಂಡಿ ಸಮೇತ ಜಾನುವಾರುಗಳ ಜೊತೆ ರೈತರು ಆಗಮಿಸಿದ್ದರು. ಪ್ರತಿ ವರ್ಷ ರೈತರನ್ನ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಬಗ್ಗೆ ಮಾತನಾಡಿದ ಲಯನ್ ಜಯರಾಜ್, ಕಳೆದ 28 ವರ್ಷದಿಂದ ನಮ್ಮ ತಾಯಿಯ ನೆನಪಿಗಾಗಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಹಸುಗಳಿಂದ ರ್ಯಾಂಪ್ ವಾಕ್ ಮಾಡಿಸಿ ಹಸುಗಳು ಹಾಗೂ ಮಾಲೀಕರನ್ನು ಸನ್ಮಾನಿಸಿ ಬಹುಮಾನ ವಿತರಣೆ ಮಾಡುತ್ತಾ ಬಂದಿದ್ದೇವೆ. ಈ ಬಾರಿ ಸುಮಾರು 28 ವರ್ಷಗಳಿಂದ ತಾಯಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಸು ಸಾಕೋರಿಗೆ ಅಂದರೆ ಗೋಮಾತನ ಸಾಕೋರಿಗೆ ಒಂದು ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಒಂದು ಭಾಳ ತಾಯಿ ಹಬ್ಬ ಇದು. ಅದರಿಂದ ರೈತರ ಒಂದು ಹಬ್ಬ ಆಗಿರೋದ್ರಿಂದ ಇದನ್ನು ಸತತವಾಗಿ 28 ವರ್ಷಗಳ ಆ ದೇವರ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮ ತಾಯಿ ಆಶೀರ್ವಾದನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ರೈತರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ರಷ್ಯನ್ ಮಹಿಳೆಯರು ಹಸುಗಳ ಜೊತೆಯಲ್ಲಿ ರ್ಯಾಂಪ್ ಮಾಡಿದ್ದು ವಿಶೇಷವಾಗಿತ್ತು. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ಶ್ರೀ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿಯಿಂದ ಮಕರ ಸಂಕ್ರಾಂತಿ ಜ್ಯೋತಿ ಕಾರ್ಯಕ್ರಮದ ಪ್ರಯುಕ್ತ 17ನೇ ವಾರ್ಷಿಕೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ವಿದ್ಯುತ್ ದೀಪಗಳ ಪಲ್ಲಕ್ಕಿಯೊಂದಿಗೆ ನೂರಾರು ಮಾತೆಯರ ದೀಪಧಾರತಿ ನಡೆಯಿತು. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತರಿದ್ದಾರೆ. ನಿನ್ನೆ ನಡೆದ ಮಕರ ಸಂಕ್ರಾಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ 17ನೇ ವರ್ಷದ ಮಕರ ಸಂಕ್ರಾಂತಿ ಮೆರವಣಿಗೆ ವಿದ್ಯುತ್ ದೀಪಾಲಂಕೃತ ಪಲ್ಲಕ್ಕಿ ರಸ್ತೆಯ ಉದ್ದಕ್ಕೂ ಮಾತೆಯರ ಕೈಯಲ್ಲಿ ಬೆಳಗಿದ ದೀಪ ಇಡೀ ನಗರವನ್ನೇ ಭಕ್ತಮಯವಾಗಿಸಿತ್ತು. ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಬಿಬಿ ರಸ್ತೆ, ಎಂಜಿ ರಸ್ತೆ ಮೂಲಕ ಸಾಗಿದ ಮೆರವಣಿಗೆಗೆ ಕೇರಳ ಮೂಲದ ತಮಟೆ, ಕಹಳೆ ನಾದವು ಅಯ್ಯಪ್ಪ ಸ್ವಾಮಿಗಳ ಹೆಜ್ಜೆಗೆ ಸದ್ದುಗಳಾಗಿದ್ದವು. ಮರುದಿನ ಇದೇ ದೇವಾಲಯದಲ್ಲಿ ಸಾವಿರಾರು ಜನರಿಗೆ ಪಂಚಾಮೃತ ಭೋಜನ ಏರ್ಪಡಿಸಲಾಗಿತ್ತು. ಇನ್ನು ನಿರ್ಮಾಣ ಹಂತದಲ್ಲಿರುವ ದೇವಾಲಯಕ್ಕೆ ಮಾಡಿದ್ದ ಅಲಂಕಾರ ರಸ್ತೆಯಲ್ಲಿ ಹೋಗಿ ಬರುವ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. ನಾಟಕ ಜೀವನದ ಪ್ರತಿಯೊಂದು ಘಟನೆಯು ಬಲು ರೋಚಕ. ನಟಿಸಲು ಅನುಭವ ಬೇಕಿಲ್ಲ, ಶ್ರದ್ಧೆ ಮತ್ತು ಏಕಾಗ್ರತೆ ಇದ್ರೆ ಸಾಕು. ಎಂತಹ ಪಾತ್ರವಾದರೂ ನಿಭಾಯಿಸುವ ಶಕ್ತಿ ಕಲಾವಿದನಿಗೆ ಇರುತ್ತದೆ. ಆದ್ರೆ ಇವ್ರ್ಯಾರು ಕಲಾವಿದರೇ ಅಲ್ಲ. ರಂಗಭೂಮಿ ಕಲಾವಿದರಿಗಿಂತ ಅದ್ಭುತ ನಟನೆ ತೋರಿದ್ರು ಖಾಕಿ ತೊಟ್ಟ ಪೊಲೀಸರು. ಕೆಲವೋ ದುರಾತ್ಮ ಎನ್ನ ಚಕ್ರಾಧಿಪತ್ಯಮಂ ಪಾಳ್ಗೈದ ಕೇಳಿಗನು ನೀನಂತೆ. ಮಕರ ಸಂಕ್ರಮಣ ಅಂಗವಾಗಿ ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿರುವ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಖಾಕಿಯ ನಾಟಕ ನೋಡುವ ಕಣ್ಣಿಗೆ ಅಚ್ಚರಿ ಮೂಡಿಸಿತು. ಇಲಾಖೆ ಮೇಲೆ ಗೌರವ ಹುಟ್ಟಿಸಿತ್ತು. ಏಕೆಂದರೆ ಆಧುನಿಕ ಯುಗದಲ್ಲಿ ಹಳೆಗನ್ನಡದ ಕಥೆಯನ್ನು ಕುವೆಂಪು ಅವರು ಬರೆದ ನಾಟಕವನ್ನು ಲಯಭೂತವಾಗಿ ನಟಿಸಿದ ಕೀರ್ತಿ ಗೌರಿಬಿದನೂರು ವೃತ್ತ ಪೊಲೀಸ್ ಇಲಾಖೆಗೆ ಸಲ್ಲುತ್ತದೆ. ಖಾಕಿಯ ಒಳಗೊಬ್ಬ ಕೌರವ ಕಲಾವಿದನನ್ನು ಕಂಡಿದ್ದು ಪುರುಷ ಪೇದೆಗಳ ಜೊತೆಗೆ ಕೆಲ ಮಹಿಳಾ ಪೇದೆಗಳು, ಠಾಣೆ ಬರಹಗಾರರು, ಚಾಲಕರು, ಹೀಗೆ ಇವರ ಜೊತೆಗೆ ಪೊಲೀಸರ ಕುಟುಂಬ, ಮಕ್ಕಳು, ಮಿತ್ರರು ಸೇರಿ ಸುಮಾರು 20 ದಿನಗಳಲ್ಲಿ ಪೂರ್ಣ ಅವಧಿ ನಾಟಕಕಾರರಾದರು. ಇಲ್ಲಿ ಕೌರವ ಯಾರು ಗೊತ್ತಾ? ಪ್ರಸ್ತುತ ಗೌರಿಬಿದನೂರು ತಾಲೂಕಿನ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣ ಅವರ ಅದ್ಭುತ ನಟನೆ ನೋಡುಗರನ್ನು ರೋಮಾಂಚನಗೊಳಿಸಿದ. ಸಂಕ್ರಾಂತಿ ಹಬ್ಬದ ದಿನದಂದು ನಡೆದ ಅವರ ನಾಟಕ. ಈ ನಾಟಕಕ್ಕೆ ಆಯ್ಕೆಯಾದ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಮಕ್ಕಳು, 4-5 ಮಂದಿ ಶಿಕ್ಷಕರು ಈ ನಾಟಕದಲ್ಲಿ ನಟಿಸಿದ ಎಲ್ಲರೂ ಪಾತ್ರಕ್ಕೆ ಜೀವ ತುಂಬಿದ್ರು. ಇಡೀ ಕಲಾಭವನವನ್ನು 2 ಗಂಟೆಯ ಕಾಲ ಮೌನವಾಗಿ ಕುಳಿತು ಪ್ರೇಕ್ಷಕರು ಕೌರವನ ಆಕ್ರೋಶ, ಆವೇಶ ನೋಡಿ ಸಂತೋಷ ಪಟ್ಟಿದ್ದಾರೆ.
ಇಲ್ಲಿ ಒಂದು ವಿಚಾರ, ಕುವೆಂಪು ಅವರ ರಚನೆಯ ಈ ನಾಟಕ ಈಗಿನ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಾರಿದೆ. ಅಸ್ಪೃಶ್ಯತೆ, ಸಮಾನತೆ, ಶಾಂತಿಯ ಬದುಕು, ಯುದ್ಧವಿಲ್ಲದ ಸಂಧಾನ, ಯುದ್ಧ ಮಾಡಿದರೆ ಆಗುವ ಸಾವು ನೋವಿನ ಕುರಿತು ಎಳೆ ಎಳೆಯಾಗಿ ಸಾರಿದರೂ ನೋಡಲು ರೋಮಾಂಚನವಾಯಿತು. ಐಜಿಪಿ ರವಿಕಾಂತೇಗೌಡ ಮಾತನಾಡಿ, ನಮ್ಮ ಇಲಾಖೆಯಲ್ಲಿ ಇಂತಹ ಕಲಾವಿದರನ್ನು ಕಂಡು ನನಗೆ ಸಂತೋಷ ಮತ್ತು ಆಶ್ಚರ್ಯ ಉಂಟಾಗಿದೆ. ಒಟ್ಟಾರೆ ಒತ್ತಡದ ನಡುವೆ ಇಲಾಖೆಯ ಸಿಬ್ಬಂದಿಗಳನ್ನು ಒಗ್ಗೂಡಿಸಿಕೊಂಡು ಉತ್ತಮ ನಾಟಕವನ್ನು ತೋರಿಸಿದ ಸತ್ಯನಾರಾಯಣ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಎನ್ಎಚ್ ಶಿವಶಂಕರ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಎಲವೋ ದುರಾತ್ಮ ಎನ್ನ ಚಕ್ರಾಧಿಪತ್ಯಮಂ ಪಾಳ್ಗೈದ ಕೇಳಿಗನ್ ನೀನಂತೆ. ಇಡೀ ದೇಶವೇ ಆಸೆ ಕಣ್ಣುಗಳಿಂದ ನೋಡಲು ಕಾಯುತ್ತಿರುವ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ಕ್ಷಣ ಗಣನೆ ಆರಂಭವಾಗಿದೆ. ಗಾಂಧಿ ಕಂಡ ಕನಸು ರಾಮರಾಜ್ಯವನ್ನ ಧೀಮಂತ ನಾಯಕ ಪ್ರಧಾನಿಯೇ ನನಸು ಮಾಡಲು ಸಾಧ್ಯ. ಅವರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ನಾನು ಬಾಗೇಪಲ್ಲಿ ಗಡಿದಂನ ವೆಂಕಟರಮಣ ಸ್ವಾಮಿ ಮತ್ತು ಚಿಕ್ಕಬಳ್ಳಾಪುರದ ಕೋದಂಡರಾಮಸ್ವಾಮಿ ದೇವಾಲಯ ಸ್ವಚ್ಛತೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇನೆಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪುರಾತನ ದೇವಾಲಯ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ದೇವಾಲಯದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪಾಲ್ಗೊಂಡಿದ್ದರು. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಅಂಗವಾಗಿ ದೇಶದಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ರು. ಅದರಂತೆ ಡಾಕ್ಟರ್ ಕೆ ಸುಧಾಕರ್ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಮೊದಲು ಪೊರಕೆ ಹಿಡಿದು ಗುಡಿಸಿ, ನಂತರ ಬಕೆಟ್ ಅಲ್ಲಿ ನೀರು ಹಿಡಿದು ದೇವಾಲಯದೊಳಗೆ ತೊಳೆದ ನಂತರ ಪೈಪ್ ಹಿಡಿದು ದೇವಾಲಯದ ಹೊರಾಂಗಣ ಶುಚಿಗೊಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮುಖಂಡರು ಕೆವಿ ನಾಗರಾಜ್, ಕೆವಿ ನವೀನ್ ಕಿರಣ್, ಮರಳುಕುಂಟೆ ಕೃಷ್ಣಮೂರ್ತಿ ಸಾಥ್ ನೀಡಿದರು. ಸ್ವಚ್ಛತಾ ಕಾರ್ಯದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಗೆ ಮೋದಿಯಂತಹ ಧೀಮಂತ ನಾಯಕರೇ ಬೇಕಾಗಿತ್ತು. 50 ವರ್ಷಗಳಿಂದ ಆಗದ ಕೆಲಸ ಇವತ್ತು ಮಾಡಿ ತೋರಿಸಿದ್ದಾರೆ ಎಂದರು. 140 ಕೋಟಿ ಭಾರತೀಯರ ಹಬ್ಬ ಇದೆ. ಇವತ್ತು ನಮ್ಮೆಲ್ಲರ ಎಷ್ಟೋ ಜನ್ಮಗಳ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಆ ರೀತಿ ಜನನು ಕೂಡ ಭಾವಿಸಿದ್ದಾರೆ. ಯಾಕೆಂದರೆ 500 ವರ್ಷಗಳಿಂದ ಇದರ ಕನಸು, ಇದರ ಹೋರಾಟ, ಇದಕ್ಕೋಸ್ಕರ ಕೆಲವರು ಬಲಿದಾನ ಮಾಡಿರುವಂಥ ಇವೆಲ್ಲವೂ ಕೂಡ ನಮ್ಮ ಕಾಲಘಟ್ಟದಲ್ಲಿ ಇವತ್ತು ಇದೆಲ್ಲ ಕೂಡ ನಾವು ಕಣ್ಣು ತುಂಬಿಕೊಳ್ಳುವಂಥ ಒಂದು ವಿಚಾರ ನಮ್ಮ ಮುಂದೆ ಇದೆ. ಅಂದರೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿ ನಾವೆಲ್ಲ ಕೂಡ ಈ ಕಾಲಘಟ್ಟದಲ್ಲಿ ಹುಟ್ಟಿದ್ದೇವೆ. ಹಾಗಾಗಿ ಇಡೀ ಭಾರತೀಯರ ಒಂದು ಹೆಮ್ಮೆಯ ಪ್ರತೀಕ ಶ್ರೀರಾಮನು ಅಂದರೆ ಆದರ್ಶ ದೇವರು. ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂಡ ಏನು ಹೇಳಿದರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ರಾಮರಾಜ್ಯ ನಿರ್ಮಾಣ ಆದಾಗ ನಿಜವಾದಂಥ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ ಅಂತ ಹೇಳಿದ್ದಾರೆ. ಅದೇ ದಾರಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಕೂಡ ಕಳೆದ 10 ವರ್ಷಗಳ ಅವರ ಆಡಳಿತ, ಸ್ವಚ್ಛ ಆಡಳಿತದ ಮೂಲಕ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಕಾಕತಾಳೀಯ ಅನ್ನುವಂತೆ ಬಹುಶಃ ಮೋದಿಯವರಿಗಿನ್ನ ಬೇರೆ ಇನ್ನು ಯಾವ ವ್ಯಕ್ತಿಯೂ ಕೂಡ ಪ್ರಧಾನಿಗಳಾಗಿದ್ದರೆ ಈ ರೀತಿಯ ಒಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇವರಿಗಿನ್ನ ಮತ್ತೊಬ್ಬರು ಯೋಗ್ಯರಾಗಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅಂಥ ಒಬ್ಬ ಯೋಗ್ಯ ಪುಣ್ಯಾತ್ಮನನ್ನು ಬಹುಶಃ ಆ ಶ್ರೀರಾಮಚಂದ್ರನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಮಾನ್ಯ LK ಅದ್ವಾನಿಯರವರು ಹೇಳಿದಾಗೆ. ಹಾಗಾಗಿ ಅವರ ಒಂದು ಇದರಲ್ಲಿ ತಪಸ್ಸಿದೆ, ಅವ್ರ ಜೀವನದಲ್ಲಿ ತಪಸ್ಸಿದೆ ಮತ್ತು ತತ್ವ ಸಿದ್ಧಾಂತ ಇದೆ, ಭಾಳ ಆಳವಾದಂಥ ಭಕ್ತಿ ಇದೆ, ಈ ದೇಶದ ಬಗ್ಗೆ ಹೆಮ್ಮೆ ಇದೆ. ಈ ಎಲ್ಲ ಕಾರಣಗಳಿಂದನೇ ಬಹುಶಃ ಅವ್ರ ಕಾಲದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿದ್ದಂತಹ ಪ್ರಕರಣ ಅದು ಇತ್ಯರ್ಥ ಆಯಿತು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಮಂದಿರ ಕೂಡ ನಿರ್ಮಾಣ ಆಗ್ತದೆ, ನಮ್ಮ ಕಣ್ಮುಂದೆ ಇವತ್ತು ಈ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತಂದರೆ ನಮ್ಗೆ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಈ ವೇಳೆ ಬಿಜೆಪಿ ಮುಖಂಡರು, ನಗರಸಭಾ ಸದಸ್ಯರು, ಮಹಿಳಾ ವಿಭಾಗದ ಮುಖಂಡರು ಡಾಕ್ಟರ್ ಕೆ ಸುಧಾಕರ್ಗೆ ಪೊರಕೆ ನೀರು ಬಕೆಟ್ ಹಿಡಿದು ಸಹಾಯ ಮಾಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಅವಹೇಳನಕಾರಿಯಾಗಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮಾತನಾಡಿದ್ದು, ಬಹಿರಂಗವಾಗಿ ಸಿದ್ದರಾಮಯ್ಯ ಅವರನ್ನ ಕ್ಷಮೆ ಯಾಚನೆ ಮಾಡಬೇಕೆಂದು ಕುರುಬ ಸಂಘ ತಾಲೂಕು ಅಧ್ಯಕ್ಷ ಬಲ್ಲಹಳ್ಳಿ ನಾರಾಯಣಸ್ವಾಮಿ ಆಗ್ರಹಿಸಿದರು. ಮಾಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ತಾಲೂಕಿನ ಕುರುಬ ಸಮಾಜದ ಮುಖಂಡರು ದೂರು ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದ ಸರ್ವ ಜನಾಂಗವು ಒಪ್ಪುವಂತಹ ದಕ್ಷ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಗಳಾಗಿ 14 ಬಾರಿ ಬಜೆಟ್ ಮಂಡನೆ ಮಾಡಿ ಬಡವರ ಪರವಾಗಿ ನಿಂತವರನ್ನ ಅನಂತಕುಮಾರ್ ಹೆಗಡೆ ಅವರು ಮಾನ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದು ಖಂಡನೀಯ. ಅಲ್ಲದೆ ಸಂವಿಧಾನ ಬಾಹಿರ ಹೇಳಿಕೆಗಳನ್ನು ನೀಡಿ ಜಾತಿ, ಧರ್ಮ, ಭಾಷೆಯ ಹೆಸರಿನಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿ ರಾಜ್ಯದ ನೆಮ್ಮದಿಗೆ ಭಂಗ ತರುತ್ತಿದ್ದಾರೆ. ಇಂತಹವರ ವಿರುದ್ಧ ದೂರು ದಾಖಲಿಸಿದ್ದು ರಾಜ್ಯದ ಜನತೆಯ ಮುಂದೆ ಬಹಿರಂಗವಾಗಿ ಸಿದ್ದರಾಮಯ್ಯರನ್ನ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಕುರುಬ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದಿಂದ ಉಗ್ರ ಹೋರಾಟ ಮಾಡಲಾಗುವುದು. ಅನಂತಕುಮಾರ್ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತನಾಡಿರೋದು ಬಹಳ ಈ ರಾಜ್ಯಕ್ಕೆ, ಸಮಾಜಕ್ಕೆ ನೋವು ಉಂಟಾಗಿದೆ. ಸಿದ್ದರಾಮಯ್ಯನವರು 2 ಸಾರಿ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ 14 ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ರಾಜ್ಯದ ಜನತೆಯ ಪರವಾಗಿ, ಬಡವರ ಪರವಾಗಿ. ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಈತ ಬಾಯಿಗೆ ಬಂದಂಗೆ ಮಾತನಾಡಿರೋದು ಬಹಳ ನೋವು ಉಂಟಾಗಿದೆ. ಇದನ್ನ ಅನಂತಕುಮಾರ್ ಹೆಗಡೆ ಅವರು ಅರ್ತು ಅವ್ರೇನಾದರೂ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮಾತಾಡಿರೋದು ತಪ್ಪು ಅಂತೇಳಿ ಕ್ಷಮೆ ಯಾಚಿಸದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಈ ರಾಜ್ಯದ ಜನತೆ ಉಗ್ರವಾದಂಥ ಹೋರಾಟ ಅವರು ಮಾಡ್ತಾರೆ ಅವರ ವಿರುದ್ಧ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ಕುರುಬ ಸಮುದಾಯದ ಮುಖಂಡರಾದ ತಿರುಮಲಹಟ್ಟಿ ದೇವರಾಜ್, ಕೆಎನ್ ಜಗದೀಶ್, ಅಗ್ರಹಾರ ರಾಮು, ವಿಜೇಂದ್ರ, ನಾಗರಾಜ್ ಇನ್ನಿತರರು ಹಾಜರಿದ್ದರು. ಕೇಶವಿ ನ್ಯೂಸ್ ಟಿವಿ, ಮಾಲೂರು. ಭಾರತೀಯ ಭಗವಾನ್ ಬಾಲರಾಮರನ್ನು ಬಿಜೆಪಿ ರಾಮನನ್ನಾಗಿ ಉಳಿಸಬೇಡಿ ಎಂದು ನಿಡುಮಾಮಿಡಿ ಮಠದ ಮಾನವ ಧರ್ಮ ಪೀಠಾಧ್ಯಕ್ಷ ನಿಡುಮಾಮಿಡಿ ಮಹಾಸ್ವಾಮಿಗಳು ಬಾಗೇಪಲ್ಲಿಯಲ್ಲಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬಾಲಕಿಯರ ಶಾಲಾ ಆವರಣದಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಸೋಮವಾರ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ 2024 ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ನಿಡುಮಾಮಿಡಿ ಶ್ರೀಗಳು, ರಾಜಕೀಯ ಕ್ಷೇತ್ರದಲ್ಲಿ ಧರ್ಮ ಹಸ್ತಕ್ಷೇಪ ಮಾಡಬಾರದು, ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗಬಾರದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮದ ಅಧಿಕಾರವನ್ನೇ ಘೋಷಣೆ ಮಾಡಿರುವ ವರಿಷ್ಠರ ಸಂದರ್ಭವನ್ನ ನೋಡುತ್ತಿದ್ದೇವೆ. ಒಂದು ಪಕ್ಷಕ್ಕೆ, ರಾಷ್ಟ್ರಕ್ಕೆ ಜವಾಬ್ದಾರಿಯನ್ನು ಜನರು ನೀಡಿದ್ದಾರೆ. ಆದರೆ ರಾಜ ಮಹಾರಾಜರು ಆಲಯಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಿದರ್ಶನಗಳು ಚರಿತ್ರೆಯಲ್ಲಿ ಇಲ್ಲ ಎಂದು ತಿಳಿಸಿದರು. ಮಥುರಾ ವಿಷಯ ಇರಲಿ, ಕಾಶಿಯ ವಿಶ್ವೇಶ್ವರ ಸ್ವಾಮಿಯ ವಿಷಯವೇ ಇರಲಿ, ಅಲ್ಲಿ ಹೋಗಿ ಬಂದಿದ್ದೀನಿ ನಾನು. ಕಾಶಿಗೆ, ರಾಮೇಶ್ವರ, ಶ್ರೀಶೈಲ 3ರ ದರ್ಶನ ನಾನು ಮಾಡಿದ್ದೇನೆ. ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಬರುವವರೆಗೂ ಕಾದು ಆ ನ್ಯಾಯಾಲಯದ ತೀರ್ಪಿನಂತೆ ನಾವು ನಡ್ಕೊಳ್ಳೋಣ. ದ್ವೇಷ ಬೇಡ, ಅನಗತ್ಯ ಸಂಘರ್ಷ ಬೇಡ, ಪರಸ್ಪರ ಪ್ರೀತಿಯಿಂದ ಅನ್ಯೋನ್ಯವಾಗಿ ಜನಸಮುದಾಯಗಳು ಬದುಕಬೇಕು. ಅದನ್ನೇ ಶಾಂತಿ, ನೆಮ್ಮದಿ ಇದ್ದಾಗಲೇ ಒಂದು ದೇಶ ಅಭಿವೃದ್ಧಿ ಆಗ್ತದೆ. ಇದು 100 ಜನ ಶರಣರು, ಸಂತರು, ಅನುಭಾವಿಗಳು, ಸೂಫಿಗಳು, ಋಷಿಗಳು, ಮುನಿಗಳು, ಮಹಾಜ್ಞಾನಿಗಳು ಅವರ ಆ ಜ್ಞಾನದ ಮಾರ್ಗದಲ್ಲಿ ನಮ್ಮ ಮನಸ್ಸುಗಳನ್ನು ಸರಿಪಡಿಸಿಕೊಂಡು ಸಂಕ್ರಾಂತಿ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರಾವತಿ ಮೇಲ್ಸೇತುವೆಯಿಂದ ಬಾಲಕಿಯರ ಸರ್ಕಾರಿ ಶಾಲಾ ಆವರಣದವರೆಗೂ ನಾಡಿನ ಪ್ರಖ್ಯಾತಿಯ ಗಾರುಡಿ ಗೊಂಬೆ, ಪೂಜಾ ಕುಣಿತ, ನಾದಸ್ವರ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಇಸ್ರೋ ವಿಜ್ಞಾನಿ ಗುರ್ರಪ್ಪ, ನಿವೃತ್ತ ಸಹ ಪ್ರಾಧ್ಯಾಪಕ
ಪ್ರೊಫೆಸರ್ ಎಕೆ ನಿಂಗಪ್ಪ, ಗಡಿದಂ ಕ್ಷೇತ್ರದ ಅರ್ಚಕ ಅಶ್ವತ್ಥನಾರಾಯಣ, ಅಪಘಾತ ರಹಿತ ಚಾಲಕ ಎಸ್ಪಿ ಸುಬ್ಬಪ್ಪ, ಭಜನೆಗಾರ್ತಿ ಆಂಜಿನಮ್ಮ, ಪ್ರಗತಿಪರ ರೈತ ಮಹಿಳೆ ಶೋಭಾ ರಾಣಿ, ಮಂಜುನಾಥ್ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಅವರಿಗೆ ಸಂಕ್ರಾಂತಿ ಸಂಭ್ರಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಸಚಿವ ಎಂ ವೀರಪ್ಪ ಮೊಯ್ಲಿ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ 3 ವರ್ಷಗಳಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ರಾಮಲಿಂಗಪ್ಪ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಉತ್ತಮ ಸಂಘಟನೆ ಮಾಡಿದ್ದಾರೆ. ಬೂತ್ ಮಟ್ಟದ ಘಟಕಗಳ ನಿರ್ಮಾಣಕ್ಕೆ ಒತ್ತು ಕೊಟ್ಟಿದ್ದರು. ಪಕ್ಷವೇ ಇಲ್ಲದ ಕಡೆಗೆ ಪಕ್ಷ ವಿಸ್ತರಣೆ ಮಾಡಿದ್ದಾರೆ. ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡಿದ್ದು ಪಕ್ಷದ ಹೈಕಮಾಂಡ್ ಅವರನ್ನೇ 2ನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಮರು ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷದ ಶಾಸಕರು ಗೆಲ್ಲದಿದ್ದರೂ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಗಮನಾರ್ಹ ಮತ ಪಡೆಯುವಲ್ಲಿ ಪಕ್ಷ ಯಶಸ್ವಿಯಾಗಿದೆ. ಬೂತ್ ಲೆವೆಲ್ ಕಮಿಟಿಗಳನ್ನ ಮಾಡುವಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪರನ್ನೇ ಹೈಕಮಾಂಡ್ ಮತ್ತೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಅವರಿಗೆ ಜಿಲ್ಲಾ ವಿವಿಧ ಘಟಕಗಳ ಮುಖಂಡರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಲ್ಲಿ ಸ್ವಾಗತ ಬಯಸಿ ಸಂಭ್ರಮ ಆಚರಣೆ ನಡೆಸಿದರು. ಈ ವೇಳೆ ಮಾತನಾಡಿದ ನಗರ ಘಟಕದ ಅಧ್ಯಕ್ಷ ಅನು ಆನಂದ್, ಕೋವಿಡ್ ಸಂದರ್ಭದಲ್ಲೂ ಅವರು ವಿಶ್ರಮಿಸದೆ ಸಂಜೆ 6-7 ಗಂಟೆಯವರೆಗೂ ಕೆಲಸ ಮಾಡಿದ್ದಾರೆ. ಬೂತ್ ಲೆವೆಲ್ ಕಮಿಟಿಗಳ ರಚನೆಯಲ್ಲೂ ಮುತುವರ್ಜಿ ವಹಿಸಿದ್ದರು. ಹಸನ್ಮುಖಿಯಾಗಿ ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವ ಗುಣವಿರುವ ಅವರನ್ನೇ ಪಕ್ಷ ಮತ್ತೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಮತ್ತೆ ನಾನು ಕೋವಿಡ್ ಟೈಮಲ್ಲಿ ಅವ್ರ ಕೆಲಸ ನೋಡಿದೆ. ಬೆಂಗಳೂರಲ್ಲಿ 5 ಗಂಟೆ ಕಾರ್ ಸ್ಟಾರ್ಟ್ ಮಾಡಿದ್ರೆ 11:30 ಯಾವಾಗ ಫೋನ್ ಮಾಡಿದ್ರೆ ಹಿಂಗ ಇಂಟರ್ಕ್ ಬಂದವಣ್ಣ ಸಾರ್ ಅಂತ ಹೇಳ್ತಾರೆ. ಆ ತರ ಕಮಿಟ್ಮೆಂಟ್ ಪರ್ಸನ್. ಸುಮಾರು 465 ಪ್ರೋಗ್ರಾಮ್ ಮಾಡಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 465 ಪ್ರೋಗ್ರಾಮ್ ಮಾಡಿದ್ದಾರೆ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಅಗಲಗುರ್ಕಿ ಚಂದ್ರಪ್ಪ, ಲೀಲಾವತಿ ಶ್ರೀನಿವಾಸ್, ಪ್ರೇಮಲೀಲಾ, ನಗರಸಭಾ ಸದಸ್ಯರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಂದು ನಾಗರ ಪಂಚಮಿ ಷಷ್ಠಿಯ ಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ದೇವಾಲಯ ಸೇರಿದಂತೆ ಹಲವು ಪುರಾತನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಪುನಸ್ಕಾರ, ಹೋಮ ಹವನ ಕಾರ್ಯಕ್ರಮಗಳು ನಡೆದವು. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ದಂಪತಿ ಸಮೇತ ನಾಗರ ಕಲ್ಲುಗಳಿಗೆ ಹಾಲೆರೆದು ಇಷ್ಟಾರ್ಥ ಪೂರೈಸುವಂತೆ ಪ್ರಾರ್ಥಿಸಿಕೊಂಡರು. ಪಂಚಮಿ ಷಷ್ಠಿಯ ದಿನವಾದ ಇಂದು ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಸೇರಿದಂತೆ ಹಲವು ಪುರಾತನ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಹೋಮ ಹವನ ಹಮ್ಮಿಕೊಳ್ಳಲಾಗಿತ್ತು. ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಪ್ರಾತಃ ಕಾಲದಲ್ಲಿ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಶ್ರೀಗಂಧಾಭಿಷೇಕ, ಭಸ್ಮದ ಅಭಿಷೇಕ ಕಾರ್ಯಕ್ರಮ ನಡೆಯಿತು. ದಂಪತಿ ಸಮೇತ ಹುತ್ತಕ್ಕೆ ಹಾಲೆರೆದು ದಾರ ಸುತ್ತಿ ನಾಗರ ಕಲ್ಲುಗಳಿಗೆ ಹಾಲೆರೆದರೆ ವರ್ಷವಿಡೀ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಭಕ್ತಿಯಿಂದ ಸುತ್ತಿದ್ರು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಆ ದೇವರನ್ನು ನೆನೆಸ್ಕೊಂಡು ದೇವಾಲಯಕ್ಕೆ ಬಂದು ಆ ದೇವಾಲಯಕ್ಕೆ ಯಾವ ರೀತಿ ನಾವು ಆರಾಧನೆಯನ್ನು ಅರ್ಪಿಸಬೇಕು ಅದೇ ರೀತಿ ಅರಸಿ ಆ ಗೆಜ್ಜೆ ವಸ್ತ್ರ ಆಗಲಿ, ಅರ್ಶಿನ ಕುಂಕುಮ ಆಗಲಿ ಅಥವಾ ಹಾಲಾಗಲಿ ಅರ್ಪಿಸಿ ಆ ತಂದೆಗೆ ನಾವು ಪಾತ್ರರಾಗ್ತೀವಿ. ಇದೇ ರೀತಿ ನಾವು ಮಾಡೋದ್ರಿಂದ ಆ ತಂದೆಯ ಆಶೀರ್ವಾದ ಹಾಗಾಗಿ ಹಾಗೂ ಮನೆಯಲ್ಲಿ ಎಲ್ಲರಿಗೂ ನೆಮ್ಮದಿ, ಸುಖ, ಸಂತೋಷ ಇರುತ್ತೆಂದು ನಾವು ಭಾವಿಸ್ತೀವಿ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ ಮತ್ತು ಸಿಬ್ಬಂದಿ ಪಟ್ಟಣದಲ್ಲಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟವನ್ನು ತಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಹಂತ ಹಂತವಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆಯುವ ಜೊತೆಗೆ
ದಂಡ ಪ್ರಯೋಗಕ್ಕೂ ಮುಂದಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಅಂಗಡಿ ಹಾಗೂ ವಾಣಿಜ್ಯ ಕೇಂದ್ರಗಳ ಮೇಲೆ ಕಾರ್ಯಾಚರಣೆ ನಡೆಸಿ 23 ಕೆಜಿಗೂ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಕವರ್, ಗ್ಲಾಸ್ ಸೇರಿದಂತೆ ಮತ್ತಿತರ ಪರಿಕರಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಕುರಿತು ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ವರ್ತಕರು ಹಾಗೂ ಸಾರ್ವಜನಿಕರ ಗಮನ ಸೆಳೆಯಲು ಪುರಸಭೆ ವತಿಯಿಂದ ಕೆಲ ತಿಂಗಳಿಂದ ಹಲವು ರೀತಿಯ ಪ್ರಚಾರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ನಿರಂತರವಾಗಿ ನಡೆಯುತ್ತಲೇ ಇದೆ. ಸಾರ್ವಜನಿಕರು ಹಾಗೂ ವರ್ತಕರಿಂದ ನಿರೀಕ್ಷಿತ ಮಟ್ಟದಲ್ಲಿ ಸ್ಪಂದನೆ ಸಿಗ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಪ್ಲಾಸ್ಟಿಕ್ ಏಕ ಬಳಕೆ ಪ್ಲಾಸ್ಟಿಕ್ ಏನಿದೆ ನಿಷೇಧ ಆಗಿದೆ, ಆದರೂ ಕೂಡ ಸಾರ್ವಜನಿಕರು ಬಳಸ್ತಾ ಇರೋದು, ಹೂವಿನ ಅಂಗಡಿಯವರು, ಈ ತರಕಾರಿ ಮಾರೋರು ಮತ್ತು ಕೆಲವೊಂದು ಅಂಗಡಿಗಳಲ್ಲಿ ಬಳಸ್ತಾ ಇರೋದು ನಮ್ಮ ಗಮನಕ್ಕೆ ಬರುತ್ತೆ. ಅದು ಫೀಲ್ಡ್ ವಿಸಿಟ್ ಎಲ್ಲ ಮಾಡುವಾಗ ಕಂಡುಬರುತ್ತೆ ಸರ್. ಅದಕ್ಕೋಸ್ಕರ ಇವತ್ತು ಕೂಡ ನಮ್ಮ ಸಿಬ್ಬಂದಿಯೊಂದಿಗೆ ಪ್ಲಾಸ್ಟಿಕ್ ಏಕಬಳಕೆ ಪ್ಲಾಸ್ಟಿಕ್ ರೈಡ್ಗೆ ಹೋಗಿದ್ವಿ. ಎಲ್ಲ ಕಡೆ ಏನು ಕೋರ್ಟಿಂದ ಗೂಳೂರು ಸರ್ಕಲ್ವರೆಗೂ ಇವತ್ತು ವಿಸಿಟ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ. ನಾವು ಮೊದಲು ಹೋದಾಗಲೆಲ್ಲ 50 kg 80 kg ಪ್ಲಾಸ್ಟಿಕ್ ಎಲ್ಲ ಸಿಗೋದು. ಇವತ್ತು ಒಂದು 23 kg ಪ್ಲಾಸ್ಟಿಕ್ನ ರೈಡ್ ಮಾಡಿದ್ದೀವಿ ಸರ್. ಆದಷ್ಟು ಬಳಕೆ ಕಡಿಮೆ ಆಗಿದೆ, ಆದರೂ ಇನ್ನೂ ಜನಕ್ಕೆ ಅವೇರ್ನೆಸ್ ಬರಬೇಕು. ಆದ್ದರಿಂದ ಪ್ರತಿ ವಾರ 2 ಇಲ್ಲ 3 ಸಲ ರೈಡ್ ಮಾಡ್ತಾ ಇರ್ತೀವಿ ಸರ್. ಈ ಸಂದರ್ಭದಲ್ಲಿ ಇನಾಯಿತುಲ್ಲಾ ಖಾನ್, ಮಹಮ್ಮದ್ ಪೀರ್, ರಮೇಶ್, ಅಮರ್ ನಾರಾಯಣ, ಭಾಷಾ, ಪೌರ ಕಾರ್ಮಿಕರಾದ ನಾಗರಾಜು, ಅಳಿಸಾಬ್, ನಾರಾಯಣ ಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್ ವಿಧಾನಸಭಾ ಚುನಾವಣೆ ಸೋಲಿನಿಂದ ಹತಾಶೆಗೊಂಡು ಶಾಸಕ ಕೆವೈ ನಂಜೇಗೌಡರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು, ನೀವು ಮಾಡಿರುವ ಭ್ರಷ್ಟಾಚಾರ, ಅನಾಚಾರ ಬಿಚ್ಚಿಡಲಾಗುವುದೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಹೂಡಿ ವಿಜಯ್ ಕುಮಾರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಮಾತನಾಡಿ, ಹೂಡಿ ವಿಜಯ್ ಕುಮಾರ್ ಬಿಜೆಪಿ ಪಕ್ಷದವರ ಅಥವಾ ಪಕ್ಷೇತರ ಅಭ್ಯರ್ಥಿ ಹಾಲಿ ಶಾಸಕರ ಬಗ್ಗೆ ಮಾತನಾಡಲು ಯಾವ ನೈತಿಕತೆ ಇಲ್ಲ. ಚುನಾವಣೆ ಸೋತಿರುವ ಹತಾಶೆಯಿಂದ ವ್ಯಕ್ತಿಗತ ಟೀಕೆಗಳು ಮಾಡುತ್ತಿದ್ದಾರೆ. ಇದು ಖಂಡನೀಯ. ಹೂಡಿ ವಿಜಯ್ ಕುಮಾರ್ ಮಾಡಿರುವ ಭ್ರಷ್ಟಾಚಾರ, ಅನಾಚಾರ ಮಾಲೂರು ತಾಲೂಕಿನಲ್ಲಿ ಮನೆ ಮಾತಾಗಿದ್ದು, ನೀವು ಶಾಸಕ ಸ್ಥಾನ ಗಳಿಸುವುದು ಕನಸಿನ ಮಾತಾಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಹೂಡಿ ವಿಜಯ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇನಾಗ್ತಾ ಇದೆ ಅಂತಂದ್ರೆ, ಸೋತ ನಿರಾಶೆಯಲ್ಲಿ ಮತ್ತು ಹತಾಶೆಯಲ್ಲಿ ಅನಾರೋಗ್ಯಕರವಾದಂತಹ ಟೀಕೆ ಮಾಡ್ತಾ ಇದ್ದಾರೆ. ವ್ಯಕ್ತಿಗತವಾದಂತಹ ಟೀಕೆಗಳನ್ನ ಮಾಡ್ತಾ ಅವರ ಒಂದು ಏನಿದೆ ಅವರ ವ್ಯಕ್ತಿತ್ವಕ್ಕೆ ಇದು ಅಪಚಾರ ಸೊರಗೋದಿಲ್ಲ ಅವರಿಗೆ. ಅದು ನಿಜವಾಗಲೂ ಇದು ಖಂಡನೀಯ. ಇದು ಹೂಡಿ ವಿಜಯ್ ಕುಮಾರ್, ನೀವು ದಯವಿಟ್ಟು ಇತರ ವೈಯಕ್ತಿಕ ದೋಷಾರೋಪಗಳನ್ನು ಮಾಡೋದು ಹಿಂದಿಗೆ ನಿಲ್ಲಿಸ್ಬೇಕು. ನೀವು ಮಾಡ್ತಿರೋಂಥ ಅನಾಚಾರಗಳು, ಭ್ರಷ್ಟಾಚಾರಗಳೇನಿದೆ ಅದು ಮನೆ ಮಾತಾಗಿದೆ. ಈಗ ನೀವು ಮತ್ತೆ ಇಲ್ಲಿ MLA ಆಗ್ಬೇಕಂತಂದ್ರೆ ಕನಸಿನ ಮಾತಾಗಿದೆ. ಈ ತರ ಒಂದು ಆರೋಪಗಳು ಮಾಡೋದು ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ MS ಪ್ರದೀಪ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MG ಮಧುಸೂದನ್, ದರಖಾಸ್ತು ಸಮಿತಿ ಅಧ್ಯಕ್ಷ ಆನೆಪುರ ಹನುಮಂತಪ್ಪ, ನವೀನ್ ಬನಹಳ್ಳಿ, ಸತೀಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಕೇಂದ್ರ ಸರ್ಕಾರ ರೂಪಿಸಿರುವ ಸಾರಥಿ ಸುರಕ್ಷಾ ಜಾಗೃತ ಕಾನೂನು ವಾಣಿಜ್ಯ ವಾಹನ ಚಾಲಕರಿಗೆ ಮಾರಕವಾಗಿದ್ದು ಜನವಿರೋಧಿಯಾಗಿದೆ. ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಇದೇ ತಿಂಗಳ 17ರಿಂದ ನಡೆಸಲು ತೀರ್ಮಾನ ಕೈಗೊಂಡಿದ್ದು, ಬುಧವಾರದಿಂದ ಯಾವುದೇ ವಾಣಿಜ್ಯ ವಾಹನಗಳು ರಸ್ತೆಗೆ ಇಳಿಯುವುದಿಲ್ಲವೆಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ತಿಳಿಸಿದ್ದರು. ಕೋಲಾರದಲ್ಲಿ ಲಾರಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಕರೆದಿದ್ದ ವಾಣಿಜ್ಯ ವಾಹನ ಮಾಲೀಕರ ಹಾಗೂ ಚಾಲಕರ ಪೂರ್ವಭಾವಿ ಸಭೆಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೂಪಿಸಿರುವ ಮಾರಕವಾದ ಕಾನೂನು ರದ್ದುಪಡಿಸಬೇಕು. ಶಿಕ್ಷೆಯ ಅವಧಿ ಹಾಗೂ ದಂಡವನ್ನು ಕಡಿತಗೊಳಿಸಬೇಕು. ರಾಜ್ಯ ಸರ್ಕಾರ ರಾಜ್ಯದ ಗಡಿಗಳಲ್ಲಿರುವ RTO ಚೆಕ್ಪೋಸ್ಟ್ಗಳನ್ನು ರದ್ದುಪಡಿಸಬೇಕು. ವಾಹನ ಚಾಲಕರ ಹಾಗೂ ಮಾಲೀಕರ ಬೇಡಿಕೆಗಳನ್ನು ತಕ್ಷಣ ಕೇಂದ್ರ, ರಾಜ್ಯ ಮತ್ತು ಪೊಲೀಸ್ ಇಲಾಖೆ ಪರಿಗಣಿಸಿ ಈಡೇರಿಸುವಂತೆ ಒತ್ತಾಯಿಸಿದರು. ಈ ಕಾನೂನು ರದ್ದುಪಡಿಸೋ ತನಕ ನಾವು ಈ ಮುಷ್ಕರ ಕೈ ಬಿಡೋದಿಲ್ಲ. ನಮಗೆ ಎಲ್ಲ ಡ್ರೈವರ್ಗಳು ನಮ್ಮ ಸಹಕಾರ ಕೊಡಬೇಕಾಗಿ ಮತ್ತೊಮ್ಮೆ ನಾನು ಎಲ್ಲರನ್ನೂ ಅಣ್ಣ ತಮ್ಮಂದಿರಿಗೆ ನಾನು ಬೇಡ್ಕೊಳ್ಳೋದೇನಂತಂದ್ರೆ ಎಲ್ಲರೂ ಸಹಕರಿಸಿ. ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ವಿಷಯವಾಗಿ ಏನಂತೇಳಿ ಹೇಳ್ಬೇಕು ಅಂತ ಹೇಳಿದ್ರೆ,
ಅಹಿತಕರವಾದ ಘಟನೆಗಳಿಗೆ ಯಾರು ಕುಮ್ಮಕ್ಕು ಕೊಡಬಾರ್ದು. ಕಿಡಿಗೇಡಿಗಳಿರ್ಬೋದು ಅಥವಾ ಇನ್ನೊಂದು ಕಂಪ್ನಿ ಯಾರೇ ಇರಲಿ, ಯಾವುದು ಅಹಿತಕರ ಘಟನೆಗಳಿಗೆ ನಾವು ಆಸ್ಪದ ಮಾಡಿಕೊಡೋದಿಲ್ಲ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಟೆಂಪೋ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಜಹೀರ್ ಅಹಮದ್, ಕಾರ್ಯದರ್ಶಿ ಎಜಿ ಸೋಮಣ್ಣ, ಖಜಾಂಚಿ ಆರ್ ಶಫೀಉಲ್ಲಾ, ಎಂಡಿಟಿ ಖಲೀಲ್, ನಯಾಜ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಗೌರಿಬಿದನೂರು ಎಂದರೆ ಕ್ರೀಡೆಗೆ ಹೆಸರುವಾಸಿಯಾಗಿದ್ದು, ಯುವಕರು ದೈಹಿಕವಾಗಿ ಮತ್ತು ಮಾನಸಿಕ ದೃಢವಾಗಬೇಕೆಂದ್ರೆ ಇಂತಹ ಮತ್ತಷ್ಟು ಕ್ರೀಡೆಗಳು ನಡೆಯಬೇಕಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರದೀಪ್ ಹೇಳಿದರು. ಬರ್ದೇ ಇರೋರ್ನ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಅವರಿದ್ದಾರೆ, ಮತ್ತೆ ಹೊಸಕೆರೆ ಅವರು. ಗೌರಿಬಿದನೂರಿನಲ್ಲಿ ಕಬಡ್ಡಿ ಪ್ರೀಮಿಯರ್ ಲೀಗ್ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತು. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರು ಪ್ರದೀಪ್ ಮಾತನಾಡಿ, ಕಬಡ್ಡಿ ಪ್ರೀಮಿಯರ್ ಲೀಗ್ ಆಯ್ಕೆ ಪ್ರಕ್ರಿಯೆಗೆ ನನ್ನನ್ನು ಕರೆಸಿದ ತಮಗೆ ಮೊದಲು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಕ್ರೀಡೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಶುಭಾಶಯ ತಿಳಿಸಿದರು. ವೇದಿಕೆ ಮುಂಭಾಗದಲ್ಲಿದ್ದಂಥ ಕ್ರೀಡಾಪಟುಗಳೇ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನೇ ಇವತ್ತು ಕ್ರೀಡೆಗೋಸ್ಕರ ನೀವೆಲ್ಲ ಕಬಡ್ಡಿ ಪ್ರೀಮಿಯಂ ಲೀಗ್ ಅಂತ ಏನು ಪ್ರಕಾಶ್ ಅವರು ಇದನ್ನು ಮಾಡ್ತಿದ್ದಾರೆ, ಆಯ್ಕೆ ಪ್ರಕ್ರಿಯೆ ಮಾಡ್ತಿದ್ದಾರಲ್ಲ, ಆ ಸಭೆಗೆ ನಮ್ಮನ್ನು ಕರೆದು ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಗೌರಿಬಿದನೂರು ತಾಲೂಕು ಕಡೆಯಿಂದ 8 ತಂಡಗಳನ್ನು ಆಯ್ಕೆ ಮಾಡಿದ ಗೌರಿಬಿದನೂರು ತಾಲೂಕು ಮಹಿಳಾ ಪ್ರಗತಿಪರ ಒಕ್ಕೂಟದ ಕಲ್ಪನಾ, ಅನಿತಮ್ಮ, ಕರ್ವೆ ನಾರಾಯಣಗೌಡ ಬಣ, ತಾಲೂಕು ಅಧ್ಯಕ್ಷರು ನರೇಂದ್ರ ರೆಡ್ಡಿ, ಅಂತಾರಾಷ್ಟ್ರೀಯ ತೀರ್ಪುಗಾರರು ಹಾಗೂ ಆಯೋಜಕರಾದ ಪ್ರಕಾಶ್ ವೈಕೆ, ತಂಡದ ಮಾಲೀಕರಾದ ಯತೀಶ್, ರಾಜೇಶ್ ಮುಂತಾದವರು ಭಾಗವಹಿಸಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ವೇಣುಗೋಪಾಲ್ ಮರು ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಕೆಲ ಮೂಲ ಬಿಜೆಪಿಗರಿಗೆ ಅಸಮಾಧಾನ ಉಂಟಾಗಿದ್ದು, ಬಹಿರಂಗಗೊಳ್ಳುವ ಎಲ್ಲ ಮುನ್ಸೂಚನೆಗಳು ವ್ಯಕ್ತವಾಗಿವೆ. ಒಟ್ಟು 5 ಮಂದಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದು, ಆ ಪೈಕಿ ವೇಣುಗೋಪಾಲ್ ಮರು ಆಯ್ಕೆಯಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದು, ಯಾವ ಮಾನದಂಡದಲ್ಲಿ ವೇಣುಗೋಪಾಲ್ ಆಯ್ಕೆಯಾಗಿದ್ದಾರೆಂಬ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಈ ಹಿಂದಿನ 2 ವಿಧಾನಸಭಾ ಹಾಗೂ 1 ವಿಧಾನ ಪರಿಷತ್ನಲ್ಲಿ ಪರಾಭವಗೊಂಡ ವೇಣುಗೋಪಾಲ್ ನಂತರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ತೀವ್ರ ಹಿನ್ನಡೆಯಾಗಿರುವುದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಎಂದು ಸುಮ್ಮನಿದ್ರೂ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ವ್ಯತ್ಯಾಸಗೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ಲೇಪಾಕ್ಷಿ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಶ್ರೀ ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ. 1 ನಯಾ ಪೈಸೆ ಕಮಿಷನ್ ಪಡೆದಿಲ್ಲ, ಸಾಬೀತುಪಡಿಸಿದ್ರೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ. ಸಂಸದ ಮುನಿಸ್ವಾಮಿ ಸವಾಲ್. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿ ಬ್ರಹ್ಮರಥೋತ್ಸವ. ನಾಡಿನಾದ್ಯಂತ ಹರಿದು ಬಂದ ಸಹಸ್ರಾರು ಭಕ್ತರು. ದೇವಾಲಯದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್. ಐತಿಹಾಸಿಕ ಕ್ಷೇತ್ರ ಗಡಿದಂನಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಕಸ ಕಡ್ಡಿ ತೆಗೆದು ನೀರು ಹಾಕಿ ಶುದ್ಧೀಕರಣ.
ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ರ್ಯಾಂಪ್ ವಾಕ್, ಜಾನುವಾರುಗಳ ಮೇಲೆ ಹೂಮಳೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.